ಹಾಯ್ ಫ್ರೆಂಡ್ಸ್, ಮೊದಲನೇ ಸಾರಿ ನಾನು ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೂ ವಾಂಗ್ ಜೊತೆ ರೆಸ್ಟೋರೆಂಟಿಂದ ಆಚೆ ಬರ್ತಾಳೆ. ವೆಂಗು ಅವಳನ್ನ ಫಾಲೋ ಮಾಡಿಕೊಂಡು ರೂ ಮನೆ ಹತ್ರ ಬರ್ತಾನೆ. ಯಾಕಂದ್ರೆ ವಾಂಗ್ ರೂನ ಅವಳ ಮನೆ ಹತ್ರ ಡ್ರಾಪ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ರೂ ಕಾರಿಂದ ಹಿಡಿದು ಅವನನ್ನ ಹಗ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೂ ಅಣ್ಣ ಕೂಡ ಬರ್ತಾರೆ. ವೆಂಗು ಕಾರಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಅವನಿಗೆ ತುಂಬಾ ಜಲಸಿ ಆಗ್ತಿರುತ್ತೆ. ವಾಂಗ್ ಅಲ್ಲಿಂದ ಹೋಗ್ತಿದ್ದಾಗೆ ವೆಂಗು ರೂ ಹತ್ರ ಬರ್ತಾನೆ. ಅವರಣ್ಣ ವೆಂಗುನ ನೋಡಿ ಕೇಳ್ತಾನೆ, ಯಾರ್ ನೀನು, ನಿನ್ಗೆ ಏನ್ ಬೇಕು? ಆಗ ವೆಂಗು ಅದೇ ಪ್ರಶ್ನೆನ ಅವ್ರಿಗೆ ಉಲ್ಟಾ ಕೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನಾನು ರೂ ಅಣ್ಣ, ಅವಳ ಹತ್ರ ದುಡ್ಡಿಸ್ಕೊಳ್ಳೋದಿಕ್ಕೆ ಅಂತ ಬಂದಿದ್ದೀನಿ. ರೂ ಅಣ್ಣ ತುಂಬಾ ದಿವಸದಿಂದ ಅವಳ ಹತ್ರ ದುಡ್ಡು ಕೇಳ್ತಾ ಇರ್ತಾನೆ. ಅವನು ದುಡ್ಡನ್ನೆಲ್ಲ ಹಾಳು ಮಾಡ್ತಾನೆ ಅಂತ ಹೇಳಿ ರೂ ಕೊಟ್ಟಿರೋದಿಲ್ಲ. ವೆಂಗು ಅವನ ಕೈಲಿದ್ದ ವಾಚನ ಬಿಚ್ಚಿ ಕೊಡೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ರೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವರಣ್ಣ ಅವಳ ಕೈಲಿದ್ದ ಪೇಪರ್ ಬ್ಯಾಗನ್ನ ಕಿತ್ಕೊಂಡು ನೋಡ್ತಾನೆ. ಆದ್ರೆ ಅದರಲ್ಲಿ ಖಾಲಿ ಇರುತ್ತೆ, ಏನು ಕೂಡ ಇರೋದಿಲ್ಲ. ಆಗ ರೂ ವೆಂಗುಗೆ ಹೇಳ್ತಾಳೆ, ನೀನು ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಾನು ಬೇರೆಯವ್ರ ಹತ್ರ ಗಿಫ್ಟ್ ತಗೊಂಡು ಅವ್ರ ಜೊತೆ ಸುತ್ತಾಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ಆ ಟೈಪ್ ಹುಡುಗಿಯಲ್ಲ, ನಿನ್ಗೆ ಜಲಸ್ ಫೀಲ್ ಆಗ್ತಿದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ವೆಂಗು ಹೋಗ್ತಿರ್ಬೇಕಾದ್ರೆ ಅವನ್ ದೃಷ್ಟಿ ಆಂಟಿ ಮೇಲೆ ಬೀಳುತ್ತೆ. ಡ್ರೈವರ್ ಝಾಂಗ್ಗೆ ದುಡ್ಡು ಕೊಟ್ಟು ಜೊತೆಲಿ ಒಂದು ಎನ್ವಲಪ್ ಕೂಡ ಕೊಡ್ತಾರೆ. ಡ್ರೈವರ್ ಝಾಂಗೂ ಆಂಟಿಗೂ ಕನೆಕ್ಷನ್ ಇರುತ್ತೆ. ವೆಂಗುನ ನೋಡಿ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೊಂದ್ ಕಡೆ ಯಾನ್ ಯು ಬಾಹು ಜೊತೆ ಎಂಜಾಯ್ ಮಾಡ್ತಾ ಅವನನ್ನ ಮಲಸೋದಿಕ್ಕೆ ನೋಡ್ತಾಳೆ. ಆಗ ಬಾಹು ಯುಗೆ ಸಾಂಗ್ ಆಡೋದಿಕ್ಕೆ ಹೇಳ್ತಾನೆ. ಯು ಹಾಡ್ ಹೇಳ್ತಾ ಮಲಸ್ತಿರ್ಬೇಕಾದ್ರೆ ಆಂಟಿಯಿಂದ ಯಾನ್ಗೆ ಕಾಲ್ ಬರುತ್ತೆ. ಅವರು ಕೂಡ ಹಾಡನ್ನ ಕೇಳಿಸ್ಕೋತಾರೆ. ಆಗ ಅವರು ಕೇಳ್ತಾರೆ, ಈ ಹಾಡನ್ನ ಯಾರು ಆಡ್ತಿದ್ದಾರೆ? ಆಗ ಯಾನ್ ಹೇಳ್ತಾನೆ, ಈ ಹಾಡನ್ನ ಯು ಆಡ್ತಿದ್ದಾಳೆ. ಅದನ್ನ ಕೇಳ್ತಿದ್ದಾಗೆ ಆಂಟಿ ಕಾಲ್ನ ಕಟ್ ಮಾಡ್ತಾರೆ. ಈಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಆಕ್ಸಿಡೆಂಟ್ ಆಗಿದ್ದ ದಿವಸ ಆಂಟಿ ಡೈವರ್ ಝಾಂಗ್ಗೆ ಕಾಲ್ ಮಾಡಿರ್ತಾರೆ. ಆಗ ಯು ಬಾಹುನ ಸುಮ್ನಿರ್ಸೋದಿಕ್ಕೆ ಈ ಹಾಡನ್ನ ಆಡ್ತಾ ಇರ್ತಾಳೆ. ಅದನ್ನ ಆಂಟಿ ಕೇಳಿಸ್ಕೊಂಡಿರ್ತಾರೆ. ಪ್ರೆಸೆಂಟ್ ಅಲ್ಲಿ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಆಂಟಿಗೆ ಕನ್ಫರ್ಮ್ ಆಗುತ್ತೆ, ಬಾಹುನ ಬಚಾವ್ ಮಾಡಿದ್ದು ಯು ಅಂತ. ನೆಕ್ಸ್ಟ್ ಡೇ ಯಾನ್ ಯು ಬಾಹು ಜೊತೆ ಸ್ಕೂಲಿಗೆ ಬಂದಿರ್ತಾರೆ. ಅವನು ಹಾಡು ಹೇಳ್ತಿರ್ತಾನೆ. ಅಲ್ಲಿಗೆ ಲಿನ್ ಕೂಡ ಬರ್ತಾಳೆ. ಅವಳ ಜೊತೆ ಫಿಶ್ ಹಿಡಿಯೋದಿಕ್ಕೆ ಬಾಹುನ ಕರ್ಕೊಂಡು ಹೋಗ್ತಾಳೆ. ಕೆರೆ ಹತ್ರ ಹೋಗ್ತಿದ್ದಾಗೆ ಬಾಹು ಲಿನ್ಗೆ ನೀರೊಳಗಡೆ ಇಳಿದು ಫಿಶ್ ಹಿಡಿಯೋದಕ್ಕೆ ಹೇಳ್ತಾನೆ. ಲಿನ್ ನೀರೊಳಗಡೆ ಇಳಿತಾಳೆ. ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಅಲ್ಲಿಗೆ ಯು ಯಾನ್ ಕೂಡ ಬರ್ತಾರೆ. ಬಾಹುನ ಯು ಕರ್ಕೊಂಡೋದ್ರೆ ಯಾನ್ ಲಿನ್ನ ನೀರೊಳಗಡೆಯಿಂದ ಎತ್ಕೊಂಡು ಮನೆ ಕರ್ಕೊಂಡು ಬರ್ತಾನೆ. ಅವನು ಹೇಳ್ತಾನೆ, ನೀನ್ ಬಂದ್ಮೇಲೆ ಬಾಹು ಖುಷಿಯಾಗಿಲ್ಲ, ಅವನು ಅನ್ಹ್ಯಾಪಿ ಆಗಿರೋದನ್ನ ನನ್ನ ಕೈಲಿ ನೋಡೋದಿಕ್ಕಾಗಲ್ಲ. ನೀನು ಆಶ್ ಗ್ರೂಪ್ ನ ಬಿಟ್ಟೋಗು ಅಂತ ಹೇಳಿ ರೂಮಿಂದ ಆಚೆ ಬರ್ತಾನೆ. ಬಾಹು ಕೋಪದಿಂದ ಬಾಗ್ಲತ್ರನೇ ನಿಂತಿರ್ತಾನೆ. ಅಷ್ಟರಲ್ಲಿ ಯಾನ್ ಕೈಲಿದ್ದ ಬ್ಯಾಸ್ಲೆಟ್ ಅಲ್ಲಿ ಡೇಂಜರ್ ಸಿಂಬಲ್ ಬರುತ್ತೆ. ಆಗ ಬಾಹುನ ಕೇಳ್ತಾನೆ, ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಆಗ ಅವನು ಹೇಳ್ತಾನೆ, ಫಿಶ್ ಹಿಡಿಯೋದಿಕ್ಕೆ ಹೋಗಿದ್ದಾರೆ. ಯಾನ್ ಬೇಗನೆ ಫಿಶಿಂಗ್ ಸ್ಪಾಟ್ಗೆ ಬರ್ತಾನೆ. ಯು ಅನ್ಕಾನ್ಶಿಯಸ್ ಆಗಿ ಮಲ್ಕೊಂಡಿರ್ತಾಳೆ. ಅವಳ ಪಕ್ಕದಿಂದ ಒಂದು ಹಾವು ಹೋಗ್ತಿರುತ್ತೆ. ಯಾನ್ಗೆ ಅರ್ಥ ಆಗುತ್ತೆ ಹಾವು ಅವಳನ್ನ ಕಚ್ಚಿದೆ ಅಂತ. ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಯಾನ್ ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಡಾಕ್ಟರ್ ಯಾನ್ಗೆ ಹೇಳ್ತಾರೆ, ಯುಗೆ ಕಚ್ಚಿರೋ ಹಾವು ವಿಷಕಾರಿ ಹಾವಲ್ಲ, ಭಯ ಪಟ್ಟಿರೋದ್ರಿಂದ ಪ್ರಜ್ಞೆ ತಪ್ಪಿದೆ ಅಷ್ಟೇ ಅಂತ ಹೇಳ್ತಾರೆ. ಇದಾದ್ಮೇಲೆ ಯುಗೆ ಪ್ರಜ್ಞೆ ಬರುತ್ತೆ. ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡೋದಿಕ್ಕೆ ಹೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ದಿನ ಪೂರ್ತಿ ಕಳಿಯೋದಕ್ಕೆ ಇನ್ನು 5 ಗಂಟೆ ಬಾಕಿ ಇದೆ. ಇವತ್ತಿನ ದಿನ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವನ ಮಾತನ್ನ ಕೇಳಿ ಅವಳಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ಅವಳು ಕೂಡ ಯಾನನ್ನ ಬಿಡೋದಿಕ್ಕೆ ಇಷ್ಟ ಇರೋದಿಲ್ಲ. ಫಾನ್ ಯುನ ಯಾನ್ ಮನೆಯಿಂದ ಪಿಕ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಬಾಹು ಕೂಡ ತುಂಬಾನೇ ಹಠ ಮಾಡ್ತಾನೆ. ಅವನನ್ನು ಕೂಡ ಯು ಅವನ ಜೊತೆಲೆ ಕರ್ಕೊಂಡು ಹೋಗ್ತಾಳೆ. ಯಾನ್ ಮನೆಗೆ ಬಂದು ಯು ಫೋಟೋನ ನೋಡ್ತಾ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಅವನು ಕೂಡ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡೋದಿಕ್ಕೆ ಇಷ್ಟ ಇರೋದಿಲ್ಲ. ವೆಂಗು ಯಾನ್ನ ಮೀಟ್ ಮಾಡಿ ಅವನ್ ಫೋನಲ್ಲಿ ಇದ್ದ ಬ್ಯಾಕ್ ಸೈಡ್ ಹುಡುಗಿ ಫೋಟೋನ ತೋರಿಸ್ತಾನೆ. ಡ್ರಾಯಿಂಗ್ ನಲ್ಲಿ ವೆಂಗು ಫೋನಲ್ಲಿ ಇದ್ದ ಫೋಟೋನ ಮ್ಯಾಚ್ ಮಾಡ್ತಾನೆ. ಆದ್ರೆ ಮ್ಯಾಚ್ ಆಗೋದಿಲ್ಲ. ವೆಂಗು ಆ ಹುಡುಗಿನ ನೋಡೋದಕ್ಕೆ ತುಂಬಾನೇ ಕ್ಯೂರಿಯಸ್ ಆಗಿರ್ತಾನೆ. ಮತ್ತೊಂದ್ ಕಡೆ ಫಾನ್ ಯುಗೆ ಕಾಲ್ ಮಾಡಿ ಸರ್ಪ್ರೈಸ್ ಕೊಡೋದ್ರ ಬಗ್ಗೆ ಮಾತಾಡ್ತಾನೆ. ಮತ್ತೊಂದ್ ಕಡೆ ಯು ಬಾಹುಗೆ ಮನೆಗೆ ಹೋಗೋದಿಕ್ಕೆ ಹೇಳ್ತಾಳೆ. ಆಗ ಬಾಹು ಬೇಜಾರ್ ಮಾಡ್ಕೋತಾನೆ. ಸ್ವಲ್ಪ ಹೊತ್ತು ಅವನ ಜೊತೆ ಎಂಜಾಯ್ ಮಾಡ್ತಾ ಆಟ ಆಡ್ತಾಳೆ. ಮನೆಗೆ ಹೋಗೋದಿಕ್ಕೆ ಒಪ್ಪಿಸ್ತಾಳೆ. ಯು
ಯಾನ್ನ ಮಿಸ್ ಮಾಡ್ಕೋತಿರ್ತಾಳೆ. ಅಪ್ಸೆಟ್ ಆಗಿ ಅವಳ ಮನೇಲಿ ಕೂತಿರ್ತಾಳೆ. ಸಡನ್ ಆಗಿ ಅಲ್ಲಿಗೆ ಯಾನ್ ಬರ್ತಾನೆ. ಯಾನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಆಗ ಅವನು ಹೇಳ್ತಾನೆ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿದೆ, ಆದ್ರೆ ಹೊಸ ಕಾಂಟ್ರಾಕ್ಟ್ ನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಕಾಂಟ್ರಾಕ್ಟ್ ನ ಓದಿ ಹೇಳ್ತಾನೆ. ಅದು ಲೈಫ್ ಟೈಮ್ ಇರುತ್ತೆ. ನೇರವಾಗಿ ಹೇಳ್ಬೇಕು ಅಂದ್ರೆ ಯಾನ್ ಯುಗೆ ಪ್ರಪೋಸ್ ಮಾಡ್ತಾನೆ. ಯು ಮಾತಾಡಕ್ಕಿಂತ ಮೊದ್ಲೇ ಯಾನ್ ಅವಳಿಗೆ ಕಿಸ್ ಮಾಡ್ತಾನೆ. ಯು ಕೂಡ ಕಿಸ್ ಮಾಡ್ತಾಳೆ. ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಬಾಹು ಬಂದು ಯುಗೆ ಕಿಸ್ ಮಾಡ್ತಾನೆ. ಹಾಗೆ ಯಾನ್ಗೂ ಕೂಡ ಕಿಸ್ ಮಾಡ್ತಾನೆ. ಅದೇ ಸಮಯಕ್ಕೆ ಫಾನ್ ಯುಗೆ ಕಾಲ್ ಮಾಡಿ ಮನೆಯಿಂದ ಆಚೆ ಬರೋದಕ್ಕೆ ಹೇಳ್ತಾನೆ. ಮಾತನ್ನ ಕೇಳ್ತಿದ್ದಾಗೆ ಯು ಬೇಗನೆ ಎದ್ದು ಆಚೆ ಹೋಗ್ತಾಳೆ. ಅವಳು ಹೋಗಿದ್ದನ್ನ ನೋಡಿ ಯಾನ್ ಬಾಹುನ ಕೇಳ್ತಾನೆ, ಫಾನ್ ನಿಮ್ಮ ಅಮ್ಮನ್ನ ಮೀಟ್ ಮಾಡೋದಿಕ್ಕೆ ಯಾಕೆ ಬಂದಿದ್ದಾರೆ? ಆಗ ಬಾಹು ಹೇಳ್ತಾರೆ, ಫಾನ್ ಕಾಲ್ ಅಲ್ಲಿ ಮಾಮ್ಗೆ ಸರ್ಪ್ರೈಸ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಫಾನ್ ಯುನ ಕೇಳ್ತಾನೆ, ಇವತ್ತು ನಿನಗೆ ಏನ್ ಸಿಕ್ಕಿದೆ, ಇಷ್ಟೊಂದು ಬ್ಲಶ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಅವಳ ಕೆನ್ನೆನ ಮುಟ್ಟೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಯಾನ್ ಬಾಹುನ ಕರ್ಕೊಂಡು ಅವರಿಬ್ರು ಮಧ್ಯ ಬಂದು ನಿಂತ್ಕೋತಾನೆ. ಫಾನ್ ಕೈ ಯಾನ್ ಕೆನ್ನೆಗೆ ಟಚ್ ಆಗುತ್ತೆ. ಯಾನ್ ಅವರಿಬ್ರು ಕಾರಲ್ಲಿ ಕೂರಿಸಿ ಫಾನ್ಗೆ ಹೇಳ್ತಾನೆ, ಯು ಬಗ್ಗೆ ಕನಸು ಕಾಣೋದನ್ನ ನಿಲ್ಸು, ಯಾಕಂದ್ರೆ ನಾವಿಬ್ರು ಅಫಿಷಿಯಲ್ ಆಗಿ ಡೇಟ್ ಮಾಡ್ತಿದೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಫಾನ್ ಅಪ್ಸೆಟ್ ಆಗ್ತಾನೆ. ಯಾನ್ ಯುಗೆ ಹೇಳ್ತಾನೆ, ಫಾನ್ ಯಾಕೆ ಬಂದಿದ್ದ ಅಂದ್ರೆ ನಿನ್ ಜೊತೆ ಐಡಲ್ ಕಾನ್ಸೆಪ್ಟ್ಗೆ ಬರಲ್ಲ ಅಂತ ಹೇಳೋದಿಕ್ಕೆ, ನೀನೇನು ಬೇಜಾರ್ ಮಾಡ್ಕೋಬೇಡ, ನಾವು 3 ಜನನು ಜೊತೆಲಿ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಫಾನ್ ಯಾಕೆ ಬಂದಿರ್ತಾನೆ ಅಂದ್ರೆ ಐಡಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿ ಯು ಜೊತೆ ಅವನು ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಮತ್ತೊಂದ್ ಕಡೆ ಯಾನ್ ಅವಳನ್ನ ಖುಷಿಯಾಗಿಡೋದಕ್ಕೆ ಫ್ರಿಜ್ ಅಲ್ಲಿ ತುಂಬಾನೇ ಸ್ನ್ಯಾಕ್ಸ್ ಇಟ್ಟಿರ್ತಾನೆ. ಜೊತೆಲಿ ಇಬ್ರು ಕೂಡ ಕೂತ್ಕೊಂಡು ಮೂವಿ ನೋಡ್ತಿರ್ಬೇಕಾದ್ರೆ ಕಿಸ್ಸಿಂಗ್ ಸೀನ್ ನಡೀತಾ ಇರುತ್ತೆ. ಯಾನ್ ತುಂಬಾನೇ ಎಕ್ಸೈಟ್ ಆಗಿ ಯು ಕಡೆ ತಿರ್ಗಿ ಕಿಸ್ ಮಾಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಯು ಚಾನಲ್ ನ ಚೇಂಜ್ ಮಾಡ್ತಾಳೆ. ಟಿವಿ ನೋಡ್ತಾ ನೋಡ್ತಾ ಅಲ್ಲೇ ಮಲ್ಕೋತಾಳೆ. ನೆಕ್ಸ್ಟ್ ಡೇ ಯಾನ್ ಆಫೀಸ್ ನಲ್ಲಿ ಕಿವಿಗೆ ಇಯರ್ ಫೋನ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ. ಸ್ಟಾಫ್ ಎಲ್ರು ಕೂಡ ನಿಂತ್ಕೊಂಡು ಅವ್ನು ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಿರ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಬಂದು ಸ್ಟಾಫ್ ನೆಲ್ರು ಅಲ್ಲಿಂದ ಕಳಿಸಿ ಯಾನ್ ಹತ್ರ ಬಂದು ಅವತ್ತಿನ ಕೆಲ್ಸದ ಬಗ್ಗೆ ಮಾತಾಡ್ತಾರೆ. ಮತ್ತೊಂದ್ ಕಡೆ ಯು ಖುಷಿಯಾಗಿ ಕೆಲ್ಸಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ಟೀಚರ್ ಯುನ ನೋಡಿ ಹೇಳ್ತಾರೆ, ಯು ಆರ್ಟನ್ನ ಯಾರೋ ಕದ್ದಿದ್ದಾರೆ. ಇದಾದ್ಮೇಲೆ ಲಿನ್ ಯಾನ್ನ ಮೀಟ್ ಮಾಡೋದಿಕ್ಕೆ ಅಂತ ಆಫೀಸ್ಗೆ ಬಂದಿರ್ತಾಳೆ. ಯಾನ್ ಮತ್ತೆ ಅವಳನ್ನ ರಿಸೈನ್ ಮಾಡೋದಿಕ್ಕೆ ಹೇಳ್ತಾನೆ. ಆಗ ಅವಳು ಕೇಳ್ತಾಳೆ, ನಿಜವಾಗ್ಲೂ ನೀನ್ ನನ್ನನ್ನ ಮದ್ವೆ ಆಗೋದಿಲ್ವಾ? ಆಗ ಯಾನ್ ಹೇಳ್ತಾನೆ, ಮದ್ವೆ ವಿಷಯನ ಎತ್ಲೇಬೇಡ, ಈ ವಿಷಯನ ನನ್ನ ಗರ್ಲ್ ಫ್ರೆಂಡ್ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾಳೆ. ಆ ವಿಷಯನ ಕೇಳಿ ಲಿನ್ಗೆ ಶಾಕ್ ಆಗುತ್ತೆ. ಅವ್ನ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ನಾನು ಯು ಒಬ್ರನ್ನ ಒಬ್ರು ಇಷ್ಟಪಡ್ತಿದೀವಿ, ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ. ಅವನ ಮಾತನ್ನ ಕೇಳಿ ಅವಳಿಗೆ ಬೇಜಾರಾಗುತ್ತೆ. ಮತ್ತೊಂದ್ ಕಡೆ ಯುಗೆ ಯಾನ್ ಮೆಸೇಜ್ ಮಾಡಿ ಆಫೀಸ್ಗೆ ಬರೋದಿಕ್ಕೆ ಹೇಳ್ತಾನೆ. ಅವರಿಬ್ರು ಅಫಿಷಿಯಲಿ ಕಾಂಟ್ರಾಕ್ಟ್ ಗೆ ಸೈನ್ ಮಾಡೋದಿಕ್ಕೆ ಸ್ವಲ್ಪ ಸಮಯ ಆದ್ಮೇಲೆ ಯು ಕಂಪ್ನಿಗೆ ಬರ್ತಾಳೆ. ಯಾನ್ ಅವನ್ ಕಂಪ್ನಿ ಸ್ಟಾಫ್ ನೆಲ್ಲ ನಿಲ್ಸ್ಕೊಂಡಿರ್ತಾನೆ. ಆಗ ಯು, ನನಗೆ ಕೆಲವೊಂದು ಕಂಡೀಷನ್ ಇದೆ, ಆ ಕಂಡೀಷನ್ ನ ಕಂಪ್ಲೀಟ್ ಮಾಡಿದ್ರೆ ನಾನು ಅಗ್ರಿಮೆಂಟ್ ಗೆ ಸೈನ್ ಮಾಡ್ತೀನಿ, ಆಗ್ಲೇ ಟ್ರೂ ಫೀಲಿಂಗ್ಸ್ ನಮ್ಮ ಮುಂದೆ ಎಕ್ಸ್ಪ್ರೆಸ್ ಆಗೋದು. ಅವಳ ಮಾತನ್ನ ಕೇಳ್ತಿದ್ದಾಗೆ ಯಾನ್ ಸ್ಟಾಫ್ ಮೆಂಬರ್ಸ್ ನೆಲ್ಲ ಅಲ್ಲಿಂದ ಹೊರಗಡೆ ಕಳಿಸ್ತಾನೆ. ಅವನು ಗೆಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯು ನನ್ನ ಬಾಯಿಂದ ಏನನ್ನ ಕೇಳ್ಬೇಕು ಅನ್ಕೊಂಡಿದ್ದಾಳೆ ಅಂತ ಹೇಳಿ ಉಲ್ಟಾ ಸೀದಾ ಗೆಸ್ ಮಾಡ್ತಿರ್ತಾನೆ. ಮತ್ತೊಬ್ಬ ಸ್ಟಾಫ್ ದೂರದಲ್ಲಿ ನಿಂತ್ಕೊಂಡು ಬರ್ದು ತೋರಿಸ್ತಾನೆ. ಆದ್ರೂ ಕೂಡ ಯಾನ್ ಕೈಲಿ ಗೆಸ್ ಮಾಡೋದಿಕ್ಕಾಗಲ್ಲ. ಅದ್ರಿಂದ ಅವಳಿಗೆ ಇರಿಟೇಟ್ ಆಗ್ತಿರುತ್ತೆ. ಕೋಪದಿಂದ ಎದ್ದು ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ವೆಂಗು ವಾಂಗ್ಗೆ ವಾರ್ನಿಂಗ್ ಕೊಡ್ತಾನೆ, ರೂಯಿಂದ ದೂರ ಇರು, ಅದೇ ನಿನಗೆ ಒಳ್ಳೇದು. ಆಗ ವಾಂಗ್ ಹೇಳ್ತಾರೆ, ನೀನ್ ನನ್ನನ್ನ ಫಾಲೋ ಮಾಡ್ತಿದ್ಯಾ, ನೀನೇನು ಯೋಚನೆ ಮಾಡ್ಬೇಡ, ರೂನೇ ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ದು, ಅವಳು ನನ್ನನ್ನ ಅಣ್ಣ ಅಂತ ಕರಿತಾಳೆ, ನನಗೆ ಅವಳ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ವೆಂಗು ಯುನ ಮೀಟ್ ಮಾಡಿ ರೂ ಅಣ್ಣನ ಬಗ್ಗೆ ಕೇಳ್ತಾನೆ. ಅವ್ರ ಅಣ್ಣ ಅವಳಿಗೆ ಯಾಕೆ ಇಷ್ಟೊಂದು ಟ್ರಬಲ್ ಕ್ರಿಯೇಟ್ ಮಾಡ್ತಾನೆ? ಅವಳು ಹೇಳ್ತಾಳೆ, ಅವ್ರ ಅಣ್ಣ ಯಾವುದೇ ಕೆಲಸ ಮಾಡೋದಿಲ್ಲ, ಅಮೌಂಟ್ ಕೊಡು ಅಂತ ಹೇಳಿ ರೂನ ಪೀಡಿಸ್ತಾ ಇರ್ತಾನೆ. ಆಗ ವೆಂಗು ರೂ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾನೆ. ಆಗ ಯು ಹೇಳ್ತಾಳೆ, ಪಾಸ್ಟ್ ಅಲ್ಲಿ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ನನಗೆ ಗೊತ್ತಿರೋ ಪ್ರಕಾರ ರೂನ ಅವನು ಟಚ್ ಕೂಡ ಮಾಡಿರ್ಲಿಲ್ಲ. ರೂಗೆ ಅವ್ರೆಲ್ರು ಕಂಡ್ರೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವಳ ಹತ್ರ ಹೋಗೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇದಾದ್ಮೇಲೆ ವೆಂಗು ಯಾನ್ಗೆ ಕಾಲ್ ಮಾಡಿ ಯು
ಜೊತೆ ಪರ್ಫೆಕ್ಟ್ ಡೇಟ್ ಮಾಡು ಅಂತ ಹೇಳಿ ಅಡ್ವೈಸ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಯಾನ್ ಯುನ ಫಿಶಿಂಗ್ ಸ್ಪಾಟ್ ಗೆ ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿ ಅವಳಿಗೆ ಸೊಳ್ಳೆ ಕಚ್ಚುತ್ತಾ ಇರುತ್ತೆ, ತುಂಬಾನೇ ಇರಿಟೇಟ್ ಆಗ್ತಿರುತ್ತೆ. ಅವಳಿಗನ್ಸುತ್ತೆ ಯಾನ್ ಅವಳನ್ನ ಚೆನ್ನಾಗಿರೋ ಜಾಗಕ್ಕೆ ಕರ್ಕೊಂಡ್ ಬಂದಿಲ್ಲ ಅಂತ. ಬಾಹುಗಾಗಿ ಫಿಶ್ ಹಿಡಿಯೋದಿಕ್ಕೆ ಅಂತ ಯು ಹೋಗ್ತಿರ್ಬೇಕಾದ್ರೆ ಕಾಲು ಸ್ಕಿಪ್ ಆಗುತ್ತೆ. ಯಾನ್ ಮೇಲೆ ಬಿದ್ದೋಗ್ತಾಳೆ. ಸಮಯ ಸಿಕ್ಕಿದ ತಕ್ಷಣ ಯುಗೆ ಯಾನ್ ಕಿಸ್ ಮಾಡ್ತಾನೆ. ಈಗ ಯಾನ್ ಬಾಹುನ ನೋಡ್ತೀವಿ. ಅವನು ಹೇಳ್ತಾನೆ ಮಾಮ್ಗೆ ಅಫಿಷಿಯಲ್ ಆಗಿ ಪ್ರಪೋಸ್ ಮಾಡ್ಬೇಕು. ಆಗ ಯಾನ್ ನಾನ್ ಈಗ್ಲೇ ಇಮೇಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಮೇಲ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅವನ್ ಮಾತನ್ನ ಕೇಳಿ ಬಾಹುಗೆ ಕೋಪ ಬರುತ್ತೆ. ಕೀಬೋರ್ಡ್ ನ ಕೆಳಗಡೆ ಬಿಸಾಡ್ಬಿಡ್ತಾನೆ. ಇದಾದ್ಮೇಲೆ ಯಾನ್ ಬೆಡ್ ಮೇಲೆ ಈ ರೀತಿ ಕೂತಿರ್ತಾನೆ. ಅಲ್ಲಿಗೆ ಯು ಬರ್ತಾಳೆ. ಆಗ ಯಾನ್ ಯುಗೆ ಹೇಳ್ತಾನೆ ಹಾಲಿವುಡ್ ಮೂವಿ ತರ ಡೇಟ್ ಮಾಡೋದಿಕ್ಕೆ ಅವಳನ್ನ ಅವನ ಹತ್ರ ಬರೋದಿಕ್ಕೆ ಹೇಳ್ತಾನೆ. ಅದನ್ನ ಕೇಳ್ತಿದ್ದಾಗೆ ಯು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಲಿನ್ ಮಲ್ಕೊಂಡಿರ್ತಾಳೆ. ಅವ್ರ ಅಮ್ಮ ಬಂದು ಅವಳನ್ನ ಎಬ್ಬಿಸ್ತಾರೆ. ಇಬ್ರು ಕೂತ್ಕೊಂಡು ಜೊತೆಲಿ ಟಿಫನ್ ಮಾಡ್ತಿರ್ಬೇಕಾದ್ರೆ ಅವ್ರ ಅಮ್ಮ ಯಾನ್ ಲಿನ್ ಮದ್ವೆ ವಿಷಯದ ಬಗ್ಗೆ ಮಾತಾಡ್ತಾರೆ. ಆಗ ಲಿನ್ ಹೇಳ್ತಾಳೆ ನಾನು ಆಶ್ ಗ್ರೂಪ್ ನ ಬಿಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಯಾನ್ ಯು ಇಬ್ರು ಕೂಡ ಅಫಿಷಿಯಲ್ ಆಗಿ ಡೇಟ್ ಮಾಡ್ತಿದ್ದಾರೆ, ಕಾಂಟ್ರಾಕ್ಟ್ ಕೂಡ ಟರ್ಮಿನೇಟ್ ಮಾಡಿದ್ದಾರೆ. ಅದನ್ನ ಕೇಳಿ ಅವ್ರ ಅಮ್ಮಂಗೆ ಶಾಕ್ ಆಗುತ್ತೆ. ಲಿನ್ ಅಪ್ಸೆಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಆಂಟಿ ಯಾನ್ಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಯಾನ್ ಅವ್ರ ಯಾವುದೇ ಒಂದು ಮಾತನ್ನು ಕೂಡ ಕೇಳೋದಿಲ್ಲ. ಇದಾದ್ಮೇಲೆ ಆಂಟಿ ಯುನ ಒಂದು ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡ್ತಾರೆ. ಯಾನಿಂದ ದೂರ ಇರು, ಅವನನ್ನ ಬಿಟ್ಬಿಡು ಅಂತ ಕೇಳ್ತಾರೆ. ಆಗ ಯು ಹೇಳ್ತಾಳೆ ಯಾನ್ ಬಿಸ್ನೆಸ್ಗಾಗಿ ಮದ್ವೆ ಆಗೋದಿಕ್ಕೆ ರೆಡಿ ಇಲ್ಲ, ಆದ್ರಿಂದ ಅವನ ವಿರುದ್ಧ ನಡ್ಕೊಳ್ಳೋದಿಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಜೊತೆಗೆ ಆಂಟಿನ ಸೆಲ್ಫಿಶ್ ಅಂತ ಕೂಡ ಅನ್ಕೋತಾಳೆ, ಯಾಕಂದ್ರೆ ಅವ್ರ ಕೆಲ್ಸನ ಸಾಧಿಸ್ಕೊಳ್ಳಕ್ಕೆ ಯಾನ್ ಹಿಂದೆ ಬಿದ್ದಿದ್ದಾರೆ ಅಂತ. ಅಷ್ಟರಲ್ಲಿ ರೆಸ್ಟೋರೆಂಟ್ಗೆ ಯಾನ್ ಕೂಡ ಬರ್ತಾರೆ. ಆಂಟಿಗೆ ಹೇಳ್ತಾನೆ ಯುಗೆ ಇಂಬ್ಯಾರಸ್ಮೆಂಟ್ ಫೀಲ್ ಮಾಡಬೇಡಿ, ಇದನ್ನೆಲ್ಲ ಅವಳ ಕೈಲಿ ಹ್ಯಾಂಡಲ್ ಮಾಡೋದಿಕ್ಕೆ ಆಗೋದಿಲ್ಲ. ನಾನು ಅವಳನ್ನೇ ಮದ್ವೆ ಆಗ್ತೀನಿ, ಯಾಕಂದ್ರೆ ನನಗೆ ಯು ಅಂದ್ರೆ ತುಂಬಾ ಇಷ್ಟ, ನಮ್ ರಿಲೇಶನ್ಶಿಪ್ ಮಧ್ಯೆ ನೀವು ಬರಬೇಡಿ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಹೊರ್ಗಡೆ ಕರ್ಕೊಂಡು ಬರ್ತಾನೆ. ಯುಗೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಯಾನ್ ಅವಳ ಪರವಾಗಿ ಮಾತಾಡಿರೋದ್ರಿಂದ. ಅದೇ ಸಮಯದಲ್ಲಿ ಯಾನ್ ಯುಗೆ ಅಫಿಷಿಯಲ್ ಆಗಿ ಪ್ರಪೋಸ್ ಮಾಡ್ತಾನೆ. ಅದನ್ನ ಕೇಳಿ ಯುಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಇಬ್ರು ಕೂಡ ಹಗ್ ಮಾಡ್ಕೋತಾರೆ. ಮತ್ತೊಂದ್ ಕಡೆ ಲಿನ್ ಫಾನ್ ನ ಮೀಟ್ ಮಾಡಿ ಅವನಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಮೆಡಿಸನ್ ನ ಕೇಳ್ತಾಳೆ. ಆಗ ಅವನು ಕೇಳ್ತಾನೆ ಏನಾಯ್ತು, ಆದ್ರೆ ಲಿನ್ ಅವನಿಗೆ ಏನನ್ನು ಕೂಡ ಹೇಳೋದಿಲ್ಲ. ಆಗ ಫಾನ್ ಹೇಳ್ತಾನೆ ನೀನು ಸೈಕಾಲಜಿ ಡಾಕ್ಟರ್ ನ ಮೀಟ್ ಮಾಡ್ಬೇಕು, ನಾನೇ ಬೇಕಾದ್ರೆ ಒಳ್ಳೆ ಸೈಕಾಲಜಿ ಡಾಕ್ಟರ್ ನ ಹುಡುಕ್ತೀನಿ, ನೀನೇನು ಯೋಚನೆ ಮಾಡ್ಬೇಡ, ನಿನ್ ಐಡೆಂಟಿಟಿನ ನಾನು ರಿವೀಲ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಲಿನ್ ಬೆಳಿಗ್ಗೆಗೆ ನನಗೆ ಮೆಡಿಸನ್ ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಲಿನ್ ಸೈಕಾಲಜಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿರ್ತಾಳೆ. ನೆಕ್ಸ್ಟ್ ಡೇ ಅವಳ ಮುಖನ ಕವರ್ ಮಾಡ್ಕೊಂಡು ಫಾನ್ ಹತ್ರ ಬರ್ತಾಳೆ. ಅವನನ್ನ ಕೇಳ್ತಾಳೆ ನಾನ್ ನಿನಗೆ ಅಮೌಂಟ್ ಕೊಟ್ಟಿದ್ದೀನಿ, ಆದ್ರೂ ಕೂಡ ಯಾಕೆ ನೀನ್ ನನಗೆ ಮೆಡಿಸನ್ ಕೊಡೋದಿಲ್ಲ. ಆಗ ಫಾನ್ ಹೇಳ್ತಾನೆ ಮೊದಲು ನಾನ್ ಕೊಡೋ ಫಾರ್ಮ್ ನ ಫಿಲ್ ಮಾಡು, ಆಮೇಲೆ ನಾನ್ ನಿನಗೆ ಮೆಡಿಸನ್ ಕೊಡ್ತೀನಿ. ಆಗ ಅವಳು ಹೇಳ್ತಾಳೆ ನನ್ಗೆ ಯಾವುದೇ ಸೈಕಾಲಜಿ ಡಾಕ್ಟರ್ ನ ಅವಶ್ಯಕತೆ ಇಲ್ಲ, ನನಗೆ ಮೆಡಿಸನ್ ಕೊಡು. ಆಗ ಫಾನ್ ಅವಳ ಕೈಲಿ ಫಾರ್ಮ್ ನ ಫಿಲ್ ಮಾಡಿಸಿ ಆಮೇಲೆ ಅವಳಿಗೆ ಮೆಡಿಸನ್ ಕೊಡ್ತಾನೆ. ಮತ್ತೊಂದ್ ಕಡೆ ಯಾನ್ ಯು ಇಬ್ರು ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿರ್ತಾರೆ. ಆಗ ಅವರು ಹೇಳ್ತಾಳೆ ಟ್ರೂತ್ ಆರ್ ಡೇರ್ ಆಟ ಆಡೋದಿಕ್ಕೆ ಗೇಮ್ ಶುರುವಾಗುತ್ತೆ. ಯಾನ್ ಯುನ ಕೇಳ್ತಾನೆ ನಾನು ಫಾನ್ ಇಬ್ರು ಕೂಡ ನೀರೊಳಗಡೆ ಬಿದ್ದೋದ್ರೆ ಮೊದಲು ನೀನು ಯಾರನ್ನ ಕಾಪಾಡ್ತೀಯ. ಆಗ ಯು ಹೇಳ್ತಾಳೆ ನಾನು ಯಾರನ್ನು ಕಾಪಾಡೋದಿಲ್ಲ, ಯಾಕಂದ್ರೆ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಅದನ್ನ ಕೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ. ನೆಕ್ಸ್ಟ್ ಪ್ರಶ್ನೆನ ಕೇಳ್ತಾನೆ ನೀನ್ ನನ್ನನ್ನ ಯಾವಾಗ್ಲಿಂದ ಲೈಕ್ ಮಾಡೋದಿಕ್ ಶುರು ಮಾಡಿದೆ. ಆಗ ಯು ಹೇಳ್ತಾಳೆ ನೀನ್ ನನ್ನನ್ನ ಇಷ್ಟಪಟ್ಟ ಮೇಲೆ ನಾನು ಕೂಡ ನಿನ್ನ ಇಷ್ಟಪಡೋದಿಕ್ಕೆ ಶುರು ಮಾಡಿದೆ. ನೆಕ್ಸ್ಟ್ ಟಾಸ್ಕ್ ನಲ್ಲಿ ಅವ್ರ ಫ್ರೆಂಡ್ಸ್ ಫ್ರೆಂಚ್ ಫ್ರೈನ ಕೊಟ್ಟು 15 ಸೆಕೆಂಡ್ ಒಳಗಡೆ ಇದನ್ನ ತಿಂದಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಯಾನ್ ಯು ಇಬ್ರು ಕೂಡ ಈ ರೀತಿ ತಿನ್ನೋದಿಕ್ಕೆ ಶುರು ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ರು ಕೂಡ ಅವ್ರಿಬ್ರನ್ನೇ ನೋಡ್ತಾ ಕೂತಿರ್ತಾರೆ. ಯು ಪಾರ್ಟಿನಲ್ಲಿ ತುಂಬಾನೇ ಡ್ರಿಂಕ್ ಮಾಡಿರ್ತಾಳೆ, ಅದರಿಂದ ಯಾನ್ ಅವಳನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಯು ಯಾನ್ ಜೊತೆ ಆಂಟಿ ಬಗ್ಗೆ ಮಾತಾಡ್ತಾಳೆ. ಅವ್ರನ್ನ ಇಂಪ್ರೆಸ್ ಮಾಡೋದಿಕ್ಕೆ ಯೋಚನೆ ಮಾಡ್ತಿರ್ತಾಳೆ. ಯಾನ್ ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾನೆ, ನಿನ್ ಕೈಲಿ ಅವ್ರನ್ನ ಇಂಪ್ರೆಸ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಯು ಕೇಳೋದಿಲ್ಲ. ಆಂಟಿಗೆ ಎಲ್ಲದಕ್ಕಿಂತ ಜಾಸ್ತಿ ಏನ್ ಇಷ್ಟ ಅಂತ ಕೇಳ್ತಾಳೆ. ಆಗ ಯಾನ್ ಹೇಳ್ತಾನೆ ಬಿಸ್ನೆಸ್ ಅಲ್ಲಿ ಅವರಿಗೆ ಬರೀ ಪ್ರಾಫಿಟ್ ಇಷ್ಟ, ಅವರಿಗೆ ಗೇಮ್ ಆಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಆ ಗೇಮ್ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ, ಸಾರಿ. ನೆಕ್ಸ್ಟ್ ಡೇ ಗೇಮ್ ಆಡೋದಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡ್ ಬರ್ತಾಳೆ. ಆ ಗೇಮ್ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಿರ್ತಾಳೆ. ಅವಳು ಊಟ ಕೂಡ ಮಾಡ್ತಿರಲ್ಲ. ಆಂಟಿನ ಹೇಗಾದ್ರೂ ಮಾಡಿ ಇಂಪ್ರೆಸ್ ಮಾಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಯಾಕಂದ್ರೆ ಆಂಟಿನ ಇಂಪ್ರೆಸ್ ಮಾಡಿ ಅವ್ರನ್ನ ಇವ್ರ
ಅವ್ರ ಕಡೆ ಮಾಡ್ಕೊಳ್ಳೋದಿಕ್ಕೆ ನೆಕ್ಸ್ಟ್ ಡೇ ಯು ಯಾನ್ ಜೊತೆ ಗ್ರೌಂಡ್ಗೆ ಹೋಗಿರ್ತಾಳೆ ಪ್ರಾಕ್ಟೀಸ್ ಮಾಡೋದಿಕ್ಕೆ. ಯಾನ್ ಅವಳಿಗೆ ಗೈಡ್ ಮಾಡ್ತಿರ್ತಾನೆ. ಆಗ ಅವರು ಯಾತ್ರ ಬಗ್ಗೆನೂ ಯೋಚನೆ ಮಾಡ್ದಲೆ ಕಿಸ್ ಮಾಡ್ತಾರಲ್ಲಿ ಯಾನ್ಗೆ ಕಂಪ್ನಿಯಿಂದ ಕಾಲ್ ಬರುತ್ತೆ, ಬೇಗ ಬರೋದಕ್ಕೆ ಹೇಳ್ತಾರೆ. ಯುಗೆ ಇದ್ರ ಬಗ್ಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಯಾನ್ ಆಫೀಸಿಗೆ ಬರ್ತಾನೆ. ಆಗ ಅವನ್ಗೆ ಗೊತ್ತಾಗುತ್ತೆ ಸ್ಟಾಫ್ ಎಲ್ಲ ರಿಸೈನ್ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ಲಿನ್ನೆ ಮಾಡಿಸಿರ್ತಾಳೆ. ಅದರಿಂದ ಅವನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅವನ್ ಸೆಕ್ರೆಟರಿಗೆ ಹೇಳ್ತಾನೆ ಏನಾದ್ರೂ ಸೊಲ್ಯೂಷನ್ ನ ಹುಡ್ಕೋದಿಕ್ಕೆ. ಒಂದ್ ಕಡೆ ಆಂಟಿ ಡ್ರೈವರ್ ಸಾಂಗ್ ನ ಮೀಟ್ ಮಾಡ್ತಾರೆ. ಆಗ ಆ ವ್ಯಕ್ತಿ ಅಮೌಂಟ್ ಗಾಗಿ ಡಿಮ್ಯಾಂಡ್ ಮಾಡ್ತಾರೆ. ಅಲ್ಲೇ ಹೋಗ್ತಿದ್ದ ಯು ಆಂಟಿನ ನೋಡ್ತಾಳೆ. ಯಾರೋ ಪರ್ಸನ್ ಆಂಟಿನ ರೇಗಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಂಟಿ ಯುನ ತಡಿತಾರೆ. ಡ್ರೈವರ್ ಜಾಂಗ್ ಯುನ ನೋಡ್ತಿದ್ದಾಗೆ ಅಲ್ಲಿಂದ ಹೊರಟೋಗ್ತಾನೆ. ಯು ಜಾಂಗ್ ನ ನೋಡಿ ಶಾಕ್ ಆಗ್ತಾಳೆ. ಯಾನ್ ಇಷ್ಟು ವರ್ಷ ಹುಡುಕ್ತಾ ಇದ್ದು ಇದೇ ವ್ಯಕ್ತಿನ, ಇವನೇ ಡ್ರೈವರ್ ಜಾಂಗ್ ಅಂತ ಅವಳಿಗೆ ಕನ್ಫರ್ಮ್ ಆಗುತ್ತೆ. ಅವನನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾಳೆ. ಆಗ ಆಂಟಿ ಯುನ ಇಟ್ಕೊಂಡು ಹೇಳ್ತಾರೆ ಅವತ್ತು ಆಕ್ಸಿಡೆಂಟ್ ಆಗಿದ್ದು ಜಾಂಗಿಂದ ಅಲ್ಲ, ಯಾನಿಂದ. ಅವನ್ ಬ್ರೈನ್ಗೆ ಏಟ್ ಆಗಿರೋದ್ರಿಂದ ಅವನ್ ಮೆಮೊರಿ ಎಲ್ಲ ಮರ್ತೋಗಿದೆ. ಅದರಿಂದ ಅವನಿಗೆ ಸೀಕ್ರೆಟ್ ಬಗ್ಗೆ ಕೂಡ ಗೊತ್ತಿಲ್ಲ. ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ಸೀಕ್ರೆಟ್ ನ ಮುಚ್ಚಿಟ್ಟಿದ್ದೀನಿ. ಆಕ್ಸಿಡೆಂಟ್ ಆಗಿದ್ದ ದಿವಸ ಒಂದ್ ಮಗುನ ಕಾಪಾಡ್ದಲ್ಲ, ಅದು ಬೇರೆ ಯಾರು ಅಲ್ಲ, ಬಾಹು. ಈ ವಿಷಯನ ಪ್ಲೀಸ್ ಯಾನ್ಗೆ ಹೇಳ್ಬೇಡ, ಗೊತ್ತಾದ್ರೆ ಅವನ್ ಲೈಫು ಸ್ಟ್ರೆಸ್ಫುಲ್ ಆಗುತ್ತೆ. ಯಾವ ರೀತಿ ಬಾಹುನ ಕಾಪಾಡ್ದು ಅದೇ ರೀತಿ ಯಾನ್ನು ಕೂಡ ಈ ಸ್ಟ್ರೆಸ್ಫುಲ್ ಇಂದ ಕಾಪಾಡು, ಅವನಿಂದ ದೂರ ಆಗು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಯುಗೆ ಯಾನಿಂದ ಕಾಲ್ ಬರುತ್ತೆ. ಕಾಲನ್ನ ಕಟ್ ಮಾಡ್ತಾಳೆ. ಆಂಟಿ ಹೋದ್ಮೇಲೆ ಅವ್ರು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಬಾಹು ಮೆಸೇಜ್ ಮಾಡಿರ್ತಾನೆ ತುಂಬಾನೇ ಮಿಸ್ ಮಾಡ್ಕೋತಿದೀನಿ ಅಂತ. ಮನೆಗೆ ಬರ್ತಾಳೆ. ಅಷ್ಟರಲ್ಲಾಗ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಯಾನ್ ಹತ್ರ ಬರ್ತಾಳೆ. ಯಾನ ಕೂಡ ಸೋಫಾ ಮೇಲೆನೆ ಮಲ್ಕೊಂಡಿರ್ತಾನೆ. ಸಡನ್ ಆಗಿ ಎಚ್ಚರ ಆಗುತ್ತೆ. ಕಣ್ಬಿಟ್ಟು ನೋಡಿದಾಗ ಅವನ ಎದುರುಗಡೆ ಯು ನಿಂತಿರ್ತಾಳೆ. ಯು ಯಾನ್ ಹತ್ರ ಅವ್ರ ಅಣ್ಣನ ಬಗ್ಗೆ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ ನಮ್ಮ ಅಣ್ಣ ತುಂಬಾ ಕೇರ್ಫುಲ್ ಪರ್ಸನ್. ನನಗೆ 12 ವರ್ಷ ಇದ್ದಾಗ ನಮ್ಮ ಅಮ್ಮನ ಡೆತ್ ಆಯ್ತು. ನಮ್ಮ ತಮ್ಮದೇ ಕಂಪ್ನಿ ಕಡೆ ತುಂಬಾನೇ ಬ್ಯುಸಿ ಆದ್ರು. ನಮ್ಮ ಅಣ್ಣನೇ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ನನ್ನ ಜೊತೆ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಓದೋದಿಕ್ಕೆ ಅಬ್ರಾಡ್ಗೆ ಹೋಗ್ಬೇಕಿತ್ತು. ಕಂಪ್ನಿ ರೆಸ್ಪಾನ್ಸಿಬಿಲಿಟಿನ ನನ್ನ ಮೇಲೆ ಬಿಟ್ಟು ಹೊರಟೋದ್ರು. ವಾಪಸ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವ್ರ ಡೆತ್ ಆಯ್ತು ಅಂತ ಹೇಳಿ ಜೊತೆಲಿ ಅವ್ನ ಕನ್ಸಲ್ಲಿ ಕಾಣ್ತಿದ್ದಂತ ಬ್ಯಾಕ್ ಸೈಡ್ ಹುಡುಗಿ ಡ್ರಾಯಿಂಗ್ ನ ಕೂಡ ತೋರಿಸ್ತಾನೆ. ಆಗ ಯುಗೆ ಅರ್ಥ ಆಗುತ್ತೆ ಇದು ಅವಳದೇ ಡ್ರಾಯಿಂಗ್ ಅಂತ. ಮತ್ತೆ ಅವನನ್ನ ಕೇಳ್ತಾನೆ ಇದು ಅದೇ ಹುಡುಗಿನ ನಿನ್ ಕನ್ಸಲ್ ಕಾಣ್ತಿದ್ದ ಹುಡುಗಿ. ಆಗ ಯಾನ್ ಹೇಳ್ತಾನೆ ಆದ್ರೆ ನನ್ಗೀಗ ಈ ಹುಡುಗಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ಲೈಫಲ್ಲಿ ನೀನಿದೀಯಾ. ಆಗ ಯು ಅಲ್ಲಿಂದ ರೂಮ್ಗೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಯಾನ್ ಬಾಹು ರೆಡಿಯಾಗಿ ಯು ಹತ್ರ ಬರ್ತಾರೆ. ಇವತ್ತು ಆಂಟಿ ಜೊತೆ ನಿನ್ ಮ್ಯಾಚ್ ಇದೆ ಅಂತ ಹೇಳಿ ಗ್ರೌಂಡ್ಗೆ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಾಗ್ಲೇ ಆಂಟಿ ಬಂದಿರ್ತಾರೆ. ಯಾನ್ ಬಾಹು ಯುನ ಆಂಟಿ ಹತ್ರ ಬಿಟ್ಟು ಆರ್ಟ್ ಸಿಂಬಲ್ ಮಾಡಿ ತೋರಿಸಿ ಅಲ್ಲಿಂದ ಹೋಗ್ತಾರೆ. ಆಗ ಆಂಟಿ ಹೇಳ್ತಾರೆ ಇವರಿಬ್ರು ನಿನ್ನ ತುಂಬಾ ಹಚ್ಕೊಂಡಿದ್ದಾರೆ. ಆಗ ಯು ಹೇಳ್ತಾಳೆ ಆದಷ್ಟು ಬೇಗ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಆಂಟಿ ಅಲ್ಲಿಂದ ಹೋಗ್ತಾರೆ. ಯು ಯಾನ್ನ ಬಿಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಅಲ್ಲಿಗೆ ಯಾನ್ ಬರ್ತಾನೆ. ಏನಾಯ್ತು ಅಂತ ಕೇಳ್ತಾನೆ. ಆದ್ರೆ ಅವಳು ಏನನ್ನು ಹೇಳ್ದಲೆ ಯಾನ್ನ ನೋಡ್ತಿರ್ಬೇಕಾದ್ರೆ ಅವನು ಅರ್ಥ ಮಾಡ್ಕೋತಾನೆ ಯು ಸೋತಿದ್ದಾಳೆ ಅಂತ. ಆಗ ಅವನು ಹೇಳ್ತಾನೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ನಾವು ಬ್ರೇಕಪ್ ಮಾಡ್ಕೊಳ್ಳೋಣ. ಆದ್ರೆ ಯಾನ್ ಅನ್ಕೋತಾನೆ ಅವಳು ಅವನ ಜೊತೆ ತಮಾಷೆ ಮಾಡ್ತಿದ್ದಾಳೆ ಅಂತ. ಆದ್ರೆ ಯು ಆ ಸಮಯದಲ್ಲಿ ತುಂಬಾನೇ ಸೀರಿಯಸ್ ಆಗಿರ್ತಾಳೆ. ಈ ವಿಷಯದ ಬಗ್ಗೆ ಬಾಹುಗೆ ಹೇಳ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಯಾನ್ಗೆ ಇದು ತುಂಬಾ ಸರ್ಪ್ರೈಸ್ ಆಗುತ್ತೆ. ಅವನು ಅನ್ಕೋತಾನೆ ಆಂಟಿ ಯುಗೆ ಏನೋ ಹೇಳಿದ್ದಾರೆ ಅಂತ. ಇದಾದ್ಮೇಲೆ ಯು ರೂಮ್ ಮನೆಗೆ ಬಂದಿರ್ತಾಳೆ. ಅವಳನ್ನ ನೋಡಿ ಕೇಳ್ತಾಳೆ ನೀನು ಇಲ್ಲೇನ್ ಮಾಡ್ತಿದ್ಯಾ. ಆಗ ಯು ಹೇಳ್ತಾಳೆ ನಿನ್ನ ಪಾರ್ಟಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಆದ್ರೆ ರೂಗೆ ಅವಳ ಮುಖನ ನೋಡ್ತಿದ್ದಾಗೆ ಅರ್ಥ ಆಗುತ್ತೆ. ಪದೇ ಪದೇ ಅವಳನ್ನ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ ಯಾನ್ ಜೊತೆ ನನ್ನ ಬ್ರೇಕಪ್ ಆಯ್ತು ಅಂತ. ಅದಕ್ಕೆ ಕಾರಣ ಕೇಳ್ತಾಳೆ. ಆದ್ರೆ ಯು ಕಾರಣನ ಹೇಳೋದಿಲ್ಲ. ರು ಯೋಚನೆ ಮಾಡ್ತಾ ಸೋಫಾ ಮೇಲೆನೆ ಮಲ್ಕೋತಾಳೆ. ಯಾನ್ ಯುನ ನೋಡೋದಕ್ಕೆ ಅಂತ ಅವ್ರ ಮನೆ ಹತ್ರ ಬಂದಿರ್ತಾನೆ. ರೋಡಲ್ಲಿ ನಿಂತ್ಕೊಂಡು ಕಿಟಕಿ ಕಡೆ ನೋಡ್ತಾನೆ. ಆದ್ರೆ ಯು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ
ಮಾರ್ನಿಂಗ್ ಯಾನ್ ಯು ಮನೆ ಹತ್ರ ಬಂದಿರ್ತಾನೆ. ಆದರೆ ಅವಳು ಡೋರನ್ನ ಓಪನ್ ಮಾಡ್ದಲೆ ಅವನನ್ನ ಒಳಗಡೆನೂ ಕೂಡ ಕರೀದಲೆ ಬ್ಲಾಕ್ ಮಾಡ್ಕೊಂಡಿರ್ತಾಳೆ. ಅವರಿಬ್ರು ಮಧ್ಯ ಬಾಹು ನುಸುಳ್ಕೊಂಡು ಒಳಗಡೆ ಬಂದ್ಬಿಡ್ತಾನೆ. ಅವನನ್ನ ನೋಡಿ ಡೋರನ್ನ ಬಿಟ್ಬಿಡ್ತಾಳೆ. ಯಾನ್ ಯು ಮೇಲೆ ಬಿದ್ದೋಗ್ತಾನೆ. ಅವಳನ್ನ ಕೇಳ್ತಾನೆ, ನೀನು ಯಾಕೆ ಡ್ರಿಂಕ್ ಮಾಡಿದ್ಯಾ? ಆಗ ಅವಳು ಹೇಳ್ತಾಳೆ, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು ಅಂತ ಹೇಳಿ ಎದ್ದು ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಯುನ ಯಾನ್ ಗಟ್ಟಿಯಾಗಿ ಹಗ್ ಮಾಡ್ಕೋತಾನೆ. ಯು ಅವಳ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತಾಳೆ. ಅವನನ್ನ ಅಲ್ಲಿಂದ ಹೋಗೋದಕ್ಕೆ ಕೇಳಿ ರೂಮ್ ಒಳಗಡೆ ಕರ್ಕೊಂಡು ಬಂದು ನಾನೀಗ ಏನು ಮಾಡಲಿ ಅಂತ ಕೇಳ್ತಾಳೆ. ಆದರೆ ರೂಗೆ ಆಫೀಸ್ಗೆ ಹೋಗೋದಕ್ಕೆ ಸಮಯ ಆಗಿರುತ್ತೆ. ಅದರಿಂದ ಅವಳು ಯಾವುದೇ ಹೆಲ್ಪನ್ನು ಕೂಡ ಮಾಡೋದಿಲ್ಲ. ಅಲ್ಲಿಂದ ಹೊರಟೋಗ್ತಾಳೆ. ಯಾನ್ ಯುಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೇಳ್ತಾನೆ. ಆದರೆ ಅವಳು ಬೇಡ ಅಂತ ಹೇಳ್ತಾಳೆ. ಫೋರ್ಸ್ಫುಲಿ ಕರ್ಕೊಂಡು ಬಂದು ಕೂರಿಸ್ತಾನೆ. ಅವನು ಹೇಳ್ತಾನೆ, 5 ನಿಮಿಷಕ್ಕೆ ನೀನು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿದ್ರೆ ಬ್ರೇಕಪ್ನ ನಾನು ಒಪ್ಕೋತೀನಿ ಅಂತ. ಅದನ್ನ ಕೇಳ್ತಿದ್ದಾಗೆ ಯು ಫಟಾಫಟ್ ಅಂತ ಟಿಫನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. 5 ನಿಮಿಷದ ಮೊದಲೇ ಲಾಸ್ಟ್ ಪೀಸ್ನ ತಗೋತಾಳೆ. ಆದ್ರೆ ಬಾಹು ಯು ಕೈಲಿದ್ದ ಬ್ರೇಕ್ಫಾಸ್ಟ್ನ ತಗೊಂಡು ತಿನ್ಕೊಂಡ್ಬಿಡ್ತಾನೆ. ಈಗ ಯಾನ್ ಅವಳ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ. ಬಾಹು ಅವರಿಬ್ರನ್ನೇ ಬಿಟ್ಟು ಡ್ರೈವರ್ ಜೊತೆ ಸ್ಕೂಲ್ಗೆ ಹೋಗ್ತಾನೆ. ಆಗ ಯಾನ್ ಹೇಳ್ತಾನೆ, ಬಾಹು ಡ್ರೈವರ್ ಜೊತೆ ಸ್ಕೂಲ್ಗೆ ಹೋಗಿದ್ದಾನೆ, ನಾನು ನಿನ್ ಜೊತೆ ವಾಕ್ ಮಾಡ್ತಾ ಆಫೀಸ್ವರೆಗೂ ಬರ್ತೀನಿ ಅಂತ. ಆದರೆ ಯು ಅವಳ ಸ್ಕೂಟರ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಯಾನ್ ಬೇರೆ ಹೆಂಗ್ಸತ್ರ ಇದ್ದ ಸ್ಕೂಟರ್ನ ತಗೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಯು ಯಾನ್ ಸ್ಥಿತಿನ ನೋಡಿ ನಗ್ತಾ ಇರ್ತಾಳೆ. ಆಗ ಯಾನ್ ಕೇಳ್ತಾನೆ, ನಾನು ನಿನ್ ಜೊತೆಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ, ನೀನ್ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ ಅಂತ ಹೇಳಿ ಅವಳನ್ನ ಹಗ್ ಮಾಡ್ಕೋತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವನ್ ಸೆಕ್ರೆಟರಿ ಬರ್ತಾರೆ. ಯಾನ್ ಅವನ ಕಂಪ್ನಿಗೆ ವಾಪಸ್ ಬಂದು ಬ್ರಾಸ್ಲೆಟ್ ಪ್ರಾಜೆಕ್ಟ್ ಬಗ್ಗೆ ಸೀರಿಯಸ್ ಮೀಟಿಂಗ್ ಮಾಡ್ತಾನೆ. ಮತ್ತೊಂದ್ ಕಡೆ ವೆಂಗು ರೂನ ಅವಳ ಹಳೆ ಮನೆಗೆ ಕರ್ಕೊಂಡ್ ಬರ್ತಾನೆ. ನೀನ್ ಇನ್ ಮುಂದೆ ಇದೇ ಮನೇಲಿ ಇರಬೇಕು ಅಂತ ಕೀ ಕೊಡ್ತಾನೆ. ರೂ ಕೂಡ ಒಪ್ಕೋತಾಳೆ. ಅಲ್ಲಿ ಅವ್ರ ಅಮ್ಮನ್ನ ನೋಡಿ ಅವಳಿಗೆ ಕೋಪ ಬರುತ್ತೆ. ವಾಪಸ್ ಹೋಗ್ತಿರ್ಬೇಕಾದ್ರೆ ವೆಂಗು ಕೂಡ ರೂ ಹಿಂದೆಲೆ ಬರ್ತಾನೆ. ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾನೆ. ರೂ ಅನ್ಎಂಪ್ಲಾಯ್ ಆಗಿದ್ದಾಗ ಅವಳ ಫ್ಯಾಮಿಲಿ ಅವಳನ್ನ ದೂರ ಇಟ್ಟಿರ್ತಾರೆ. ಅವಳ ಅಣ್ಣ ಅವಳಿಗೆ ಯಾವಾಗ್ಲೂ ಟ್ರಬಲ್ ಕ್ರಿಯೇಟ್ ಮಾಡ್ತಿರ್ತಾನೆ. ಅದರಿಂದ ಅವಳಿಗೆ ಅವಳ ಫ್ಯಾಮಿಲಿ ಅಂದ್ರೆ ಇಷ್ಟ ಆಗ್ತಿರಲ್ಲ. ವೆಂಗು ರೂಗೆ ಹೇಳ್ತಾನೆ, ನಿನ್ ಫ್ಯಾಮಿಲಿ ಜೊತೆ ಪ್ಯಾಚ್ ಅಪ್ ಮಾಡ್ಕೋ ಅಂತ. ರೂಗೆ ಅದು ಕೋಪ ತರಿಸುತ್ತೆ. ಅವನ ಮೇಲೆ ಜಗಳ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಯು ಹಾಸ್ಪಿಟಲ್ಗೆ ಡಾಕ್ಟರ್ ಆಂಗ್ಸ್ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರೆ. ಜೊತೆಲಿ ಮತ್ತೆ ಅವಳನ್ನ ಹಾಸ್ಪಿಟಲ್ಗೆ ಜಾಯ್ನ್ ಆಗೋದಕ್ಕೆ ಹೇಳ್ತಾರೆ. ಯು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಫಾನ್ ಬರ್ತಾನೆ. ಯಾಕೆ ಒಬ್ಳೆ ಕೂತಿದ್ಯಾ, ಏನಾಯ್ತು? ಯಾನ್ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೀತಾನೆ. ಆಗ ಯು ಹೇಳ್ತಾಳೆ, ನಾನು ಯಾನ್ ಜೊತೆಲಿಲ್ಲ, ಬ್ರೇಕಪ್ ಆಯಿತು. ಆಗ ಫಾನ್ ಅವಳ ಪಕ್ಕ ಕೂತ್ಕೊಂಡು ಹೇಳ್ತಾನೆ, ನನಗೆ ಗೊತ್ತಾಯಿತು. ರೂ ಎಲ್ಲ ವಿಷಯನೂ ಹೇಳಿದಾಳೆ. ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿ ಅವಳನ್ನ ಕರ್ಕೊಂಡು ಬರ್ತಾನೆ. ಮತ್ತೊಂದು ಕಡೆ ಯಾನ್ ಬಾಹು ಯು ಮನೇಲಿ ಅವಳಿಗಾಗಿ ಕಾಯ್ತಾ ಬಾಹು ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಯಾನ್ ಫಾನ್ನ ನೋಡ್ತಾ ಬಾಹುನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದು ಕಡೆ ರೂ ಬಸ್ ಸ್ಟಾಪಲ್ಲಿ ಬಸ್ಗಾಗಿ ಕಾಯ್ತಾ ನಿಂತಿರ್ತಾಳೆ. ತುಂಬಾನೇ ಮಳೆ ಬರ್ತಿರುತ್ತೆ. ಅಲ್ಲಿಗೆ ಇಬ್ರು ವ್ಯಕ್ತಿಗಳು ಬರ್ತಾರೆ. ರೂ ಅಣ್ಣನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವರಣ್ಣ ಆ ವ್ಯಕ್ತಿಗಳಿಗೆ ಚೀಟ್ ಮಾಡಿರ್ತಾನೆ. ಆ ಇಬ್ರು ವ್ಯಕ್ತಿಗಳು ಮಾತಾಡ್ತಿರ್ತಾರೆ. ಅವ್ರ ತಂಗಿ ದೊಡ್ಡ ಕಂಪ್ನಿಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾಳಂತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳ. ಅವಳು ಏನಾದ್ರೂ ನಮ್ ಕೈಗೆ ಸಿಕ್ಕಿದ್ರೆ ಸರಿಯಾಗಿ ಮಾಡೋಣ ಅಂತ ಹೇಳ್ತಾರೆ. ಅದನ್ನ ಕೇಳಿ ರೂಗೆ ತುಂಬಾನೇ ಭಯ ಆಗುತ್ತೆ. ಸೈಡಿಗೆ ಹೋಗಿ ವೆಂಗುಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನು ಕಾಲ್ನ ರಿಸೀವ್ ಮಾಡೋದಿಲ್ಲ. ಅವನು ಒಂದು ಬಾರಲ್ಲಿ ಇರ್ತಾನೆ. ವಾಯ್ಸ್ ಮೆಸೇಜ್ನ ಕಳಿಸ್ತಾನೆ. ನಾನು ಬಾರಲ್ಲಿದ್ದೀನಿ, ನನ್ನನ್ನ ಮೀಟ್ ಮಾಡಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಅವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಆಗಳು ಹೇಳ್ತಾಳೆ, ನಾವ್ ಇಲ್ಲಿ ಬರೀ ಲೀಡರ್ ಮೆಂಬರ್ ಅಷ್ಟೇ. ಆಗ ವೆಂಗು ಹೇಳ್ತಾನೆ, ನನಗೆ ಗೊತ್ತು, ನಾವು ಮೊದಲಿಂದಲೂ ಲೀಡರ್ ಮೆಂಬರ್ ಅಷ್ಟೇನೆ, ಆದ್ರೆ ನೀನು ಬೇರೆನೆ ಯೋಚನೆ ಮಾಡ್ತಿದ್ಯಾ. ಆಗ ಅವಳು ಹೇಳ್ತಾಳೆ, ನಾನು ಸ್ಟುಪಿಡ್ ಅಲ್ಲ ಅಂತ ಹೇಳಿ ಬೇಚಾರಿಂದ ಅಲ್ಲಿಂದ ಹೊರಟೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.